Hi dear students, so let us continue the graphs. Okay, so in the last class we have seen constant function, a function whose graph is straight line passes through the origin. Okay, and we have seen polynomial functions x square and x cube. In the today's class, so let us study about the rational functions. Okay. So, what is meant by rational function? A function of the form, a function of the form, a function of the form y equal to f of x upon g of x. Rational means p by q form. Okay, a function of the form y equal to f of x and f of x upon g of x is called a rational function. So, where f of x and g of x are polynomial functions, and g of x is not equal to the 0. Suppose g of x is equal to the 0, so the function will become not defined. So, therefore, they will put a condition g of x is not equal to 0. A function of the form y equal to f of x upon g of x. So, where f of x and g of x are polynomial function in the same domain of the x, and g of x is not equal to 0 is called as the rational function. Okay. So, let us see one example. Y equal to 1 by x. So, the function is y equal to 1 by x, where x is not equal to 0. It means x belongs to the set of real numbers except 0. So, suppose x equal to 0 substituted means the function will become not defined. Therefore, x belongs to the r minus 0. R minus 0 means set of real numbers excluding 0. Okay. Y equal to 1 by x on the function ರೀ. ಇಲ್ಲಿ x not equal to 0 ತಗೋತೀವಿ, ಬಿಕಾಸ್ x equal to 0 ಪುಟ್ ಮಾಡಿದ್ರೆ 1 by 0 ಇನ್ಫಿನಿಟ್ ಆಗುತ್ತೆ, ಫಂಕ್ಷನ್ ನಾಟ್ ಡಿಫೈನ್ ಆಗುತ್ತೆ ಅದಕ್ಕೆ. ಆ್ಯಂಡ್ ಅದರ ಡೊಮೇನ್ ಬರೆಯಾಗಿ ಏನು ಮಾಡ್ತೀವಿ ನೋಡ್ರಿ, ಎಕ್ಸ್ ಬಿಲಾಂಗ್ಸ್ ಟು ಆರ್ ಮೈನಸ್ ಆಫ್ 0. ಆರ್ ಮೈನಸ್ 0 ಅಂದರೆ ರಿಯಲ್ ನಂಬರ್ ಸೆಟ್ದಾಗಿಂದ 0 ಬಿಟ್ಟು ಉಳಿದಿದ್ದೆಲ್ಲ ನಂಬರ್ಸ್ನು ಇಲ್ಲಿ ಬರಿಬೋದು ಅಂತ ನೀವು. ಓಕೆ, ಇದ್ರ ಗ್ರಾಫ್ ನೋಡೋಣ ಈಗ ಸಿಂಪಲ್ ಆಗಿ. ಓಕೆ, ಸೊ ಗ್ರಾಫ್ ಆಫ್ ದಿಸ್ ಫಂಕ್ಷನ್. ಅದಕ್ಕಿಂತ ಮುಂಚೆ ಸ್ವಲ್ಪ ವ್ಯಾಲ್ಯೂಸ್ ಟೇಬಲ್ ಬರ್ಕೋಣ. ಸೊ ವ್ಯಾಲ್ಯೂಸ್ ಟೇಬಲ್ ಎಕ್ಸ್ ಸಬ್ಸ್ಟಿಟ್ಯೂಟ್ ಮಾಡಿದಾಗ ವೈ ಏನಾಗುತ್ತೆ. ಓಕೆ, ನೋಡಿರಿ, ಎಕ್ಸ್ ಮೈನಸ್ 0.25 ಸಬ್ಸ್ಟಿಟ್ಯೂಟ್ ಮಾಡಿದ್ನಿ ಅಂದ್ರೆ ನಾನು ಮೈನಸ್ 0.25 ಸಬ್ಸ್ಟಿಟ್ಯೂಟ್ ಮಾಡಿದ್ನಿ ಅಂದ್ರೆ, ಸೊ ವಿಲ್ ಗೆಟ್ -4 ಏನು ಸಿಗ್ತದೆ ನಮ್ಗೆ 1/4. 1/4 ಅಂದರೆ 0.25 ಇರ್ತೈತಿ. ಸೊ ದಿಸ್ ಈಸ್ -2π. ಇನ್ನು -0.5 ತೊಗೊಂಡ್ರೆ ದಿಸ್ ಈಸ್ -2. -1 ತೊಗೊಂಡ್ರೆ -1 ಬರ್ತದೆ. 1/-1 -1 ಬರ್ತದೆ. 0 ಸಬ್ಸ್ಟಿಟ್ಯೂಟ್ ಮಾಡಿದರೆ 0 ಬರ್ತದೆ. ಓಕೆ, ಇನ್ನು 1 ಸಬ್ಸ್ಟಿಟ್ಯೂಟ್ ಮಾಡಿದರೆ 1 ಬರ್ತದೆ. 0.5 ಸಬ್ಸ್ಟಿಟ್ಯೂಟ್ ಮಾಡಿದರೆ ಸೊ ವಿಲ್ ಗೆಟ್ +2. ಆಮೇಲೆ ಸೇಮ್ 0.25 ಸಬ್ಸ್ಟಿಟ್ಯೂಟ್ ಮಾಡಿದರೆ ಇಲ್ಲಿ ಗೆಟ್ 4. ಏನು ಸಿಗ್ತದೆ ನಮ್ಗೆ 4. ಆಕ್ಸಿಸ್ ಡ್ರಾ ಮಾಡೋಣ್ರಿ ಈಗ. ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್. ಓಕೆ, 0 1 2 3 4 5 6 ಎಕ್ಸ್ ಆಕ್ಸಿಸ್, ಇದು ವೈ ಆಕ್ಸಿಸ್ 1 2 3 4. ನೆಕ್ಸ್ಟ್ ಸೊ -1 -2 -3 -4 -5. ನೆಕ್ಸ್ಟ್ -1 -2 -3 -4. ಓಕೆ, ನೋಡಿರಿ, 0 ಇದ್ದಾಗ 0 ಅದ, ಲಿಮಿಟ್ 0 ಇದ್ದಾಗ 0 ಇದ್ರೆ. ಓಕೆ, ನೆಕ್ಸ್ಟ್ -0.25 ಎಕ್ಸ್ ಆಕ್ಸಿಸ್ ಮೇಲೆ ನೋಡ್ರಿ ಇಲ್ಲಿ ಬರ್ತೈತಿ, -0.25 ಇಲ್ಲಿ ಬರ್ತೈತಿ. ನೆಕ್ಸ್ಟ್ ಸೊ ಅಂದ್ರೆ -4 ಆಗ್ಬೇಕದು. -2.5ದಾಗ ವೈ ಆಕ್ಸಿಸ್ ಮೇಲೆ ಏನಾಗಬೇಕು, ಸೊ 4 ಆಗ್ಬೇಕಂದ್ರೆ ಇಲ್ಲಿ ಗೆಟ್ ಅ ಪಾಯಿಂಟ್ ಹಿಯರ್. ಇದು ಲೈನ್ ನಂಬರ್, ಇಲ್ಲೊಂದು ಪಾಯಿಂಟ್ ಬರ್ತದೆ. ಓಕೆ, -0.5 ಅಂದರೆ ಈ ಕಡೆ ಸ್ವಲ್ಪ ಅದಿದ್ದಾಗ 2 ಇರ್ತತಿ. ಸೊ ದಿಸ್ ಈಸ್ -0.5 ಅಂದರೆ 2. ಓಕೆ, ಇಲ್ಲಿ ಪಾಯಿಂಟ್ ಬರ್ತದೆ. ಇನ್ನು -1 ಇದ್ದಾಗ -1 ರೀ, -1 ಇದ್ದಾಗ -1
next 0 ಇದ್ದಾಗ 0, okay, leave it. So 0 is not applicable because x equal to 0 ಸಬ್ಟ್ ಮಾಡಿದೆ ಅಂದ್ರೆ 1/0 is infinity ಆಕೈತಿ. So this column is not preferable here. next 1 ಇದ್ದಾಗ 1 ಇರ್ತದೆ, 0.5 ಇದ್ದಾಗ 0.5, 0.5 ಇದ್ದಾಗ 2 ಇರ್ತದೆ, ನೆಕ್ಸ್ಟ್ 0.25 ಈ ಕಡೆ ಆಗದಿ, ಈ ಕಡೆ 4 ಇರ್ತದೆ. ಓಕೆ, ಸೊ ಹಂಗಿದ್ರೆ ಏನು ಬರ್ತದೆ ಗ್ರಾಫ್ ಇದು ನೋಡ್ರಿ. ದಿಸ್ ಈಸ್ ದಿ ಗ್ರಾಫ್ ಆಫ್ ದ ಫಂಕ್ಷನ್ ಲೈಕ್ ದಿಸ್. ಏನು ಬರ್ತದೆ ರೀ, ಈ ಕಡೆ ವ್ಯಾಲ್ಯೂಸ್ ತೊಗೊಂಡಾಗೂ ಇಲ್ಲಿ ಬರ್ತದೆ. ಸೊ ಲೈಕ್ ದಿಸ್. ಸೊ ದಿಸ್ ಈಸ್ ದಿ ಗ್ರಾಫ್ ಆಫ್ ದ ಫಂಕ್ಷನ್ y ಈಕ್ವಲ್ ಟು 1/x. ಸೊ ಇದ್ರ ಡೊಮೈನ್ ಆ್ಯಂಡ್ ರೇಂಜ್ ಏನು ನೋಡ್ರಿ. ಡೊಮೈನ್ ಈಸ್ r-0 ಎಕ್ಸೆಪ್ಟ್ 0 ಇರ್ತದೆ ರೀ. ರೇಂಜ್ ಆಲ್ಸೋ ಸೇಮ್. ಸೊ ರೇಂಜ್ ಆಲ್ಸೋ r-0. ವೆರಿ ಇಂಪಾರ್ಟೆಂಟ್ ರೀ. ಓಕೆ, ಸೊ ರೈಟ್ ದ ಡೆಫಿನಿಷನ್, ಡ್ರಾ ದ ಗ್ರಾಫ್ ಆಫ್ ದಿಸ್ ಫಂಕ್ಷನ್ ಆ್ಯಂಡ್ ಅಲಾಂಗ್ ವಿತ್ ಡೊಮೈನ್ ಆ್ಯಂಡ್ ರೇಂಜ್ ಕೇಳ್ತಾರೆ. 5 ಮಾರ್ಕ್ಸಿಗೆ ಇರ್ತಾವೆ ಕ್ವಶನ್. ಓಕೆ, ನೆಕ್ಸ್ಟ್ ಈಸ್ ಮಾಡ್ಯುಲಸ್ ಫಂಕ್ಷನ್. ಓಕೆ, ವೆರಿ ಇಂಪಾರ್ಟೆಂಟ್ ಒನ್, ಮಾಡ್ಯುಲಸ್ ಫಂಕ್ಷನ್. ಸೊ ಮಾಡ್ಯುಲಸ್ ಫಂಕ್ಷನ್ ಭಾಳ ಇಂಪಾರ್ಟೆಂಟ್ ಫಂಕ್ಷನ್ ರೀ. ಓಕೆ, ರೈಟ್. ಎ ಫಂಕ್ಷನ್ ಎಫ್ ಫ್ರಮ್ r to r, ಈ ಫಂಕ್ಷನ್ ಎಫ್ ಫ್ರಮ್ r to r ಈಸ್ ಡಿಫೈನ್ಡ್ ಬೈ, ಸೊ ಈಸ್ ಡಿಫೈನ್ಡ್ ಬೈ f of x equal to mod x. ಹಿಂಗಂದ್ರೆ ಏನ್ರಿ, mod x for all x belongs to r is called modulus function. So for all x belongs to the r is called modulus function if f of x equal to the minus x if x is less than 0. So plus x when x greater than or equal to the 0. Okay, so definition of the modulus function is a function f from r to r defined by f of x equal to mod x for all x belongs to r is said to be modulus function if f of x equal to minus x when x is less than 0. So plus x when x is greater than or equal to the 0. So what is mean by mod? So ನೋಡ್ರಿ, f of 2 ಸಬ್ಸ್ಟಿಟ್ಯೂಟ್ ಮಾಡಿದ್ದೆ ಅಂದ್ರೆ mod 2 is 2. ಓಕೆ, f of -2 ಸಬ್ಸ್ಟಿಟ್ಯೂಟ್ ಮಾಡಿದ್ದೆ ಅಂದ್ರೆ mod of -2 is 2. mod ಅಂದರೆ ಏನು ರೀ, ನೆಗೆಟಿವ್ ನಂಬರ್ಸ್ನು ಪಾಸಿಟಿವ್ ಮಾಡ್ತದೆ. mod of -2 is 2 like this. Okay, f of 0 is mod of 0 is equal to the 0. ರೈಟ್. ಸೊ ಈ ರೀತಿ ವ್ಯಾಲ್ಯೂಸ್ ಬರ್ತಾಯಿದ್ರು. ಗ್ರಾಫ್ ನೋಡ್ರಿ, ತಿರ್ಗ ಗ್ರಾಫ್ ವೆರಿ ಇಂಪಾರ್ಟೆಂಟ್ ಕ್ವಶನ್. ಗ್ರಾಫ್ 1 2 3 4 x y x dash y dash. Okay, -1 -2 -3 -4 1 2 3 4 this is 5. ಓಕೆ, ಸೊ 0 ಸಬ್ಸ್ಟಿಟ್ಯೂಟ್ ಮಾಡಿದಾಗ 0ನೇ ಇರ್ತದೆ. 1 ಸಬ್ಸ್ಟಿಟ್ಯೂಟ್ ಮಾಡಿದ್ದೆ ಅಂದ್ರೆ 1ನೇ ಬರ್ತದೆ ನಂಗೆ. 2 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 2ನೇ ಬರ್ತದೆ. ಓಕೆ, 3 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಯು ವಿಲ್ ಗೆಟ್ 3 ಓನ್ಲಿ. ಸಪೋಸ್ -1 ಸಬ್ಸ್ಟಿಟ್ಯೂಟ್ ಮಾಡಿದ್ದೆ ಅಂದ್ರೆ ನಾನು +1 ಬರ್ತದೆ. ಓಕೆ, -2 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ +2 ಬರ್ತದೆ. ಸೊ ಇದೇ ರೀತಿ ಗ್ರಾಫ್ ಮೂವ್ ಆಗುತ್ತೆ ನಿಮಗೆ. ಹಂಗಿದ್ರೆ ದಿಸ್ ಜಾಯಿನ್ ಮಾಡಿಬಿಡ್ರಿ ಒಂದು ಪಾಯಿಂಟ್ಸ. ರೈಟ್. ಸೊ ಮಾಡ್ಯುಲಸ್ ಫಂಕ್ಷನ್ ಗ್ರಾಫ್ ಹೆಂಗಿರ್ತದೆ, ವಿ ಶೇಪ್ನಾಗ ಇರ್ತದೆ. ವೆರಿ ಇಂಪಾರ್ಟೆಂಟ್ ಗ್ರಾಫ್. ಓಕೆ, ಮಾಡ್ಯುಲಸ್ ಗ್ರಾಫ್ ವಿ ಶೇಪ್ನಾಗ ಇರ್ತದೆ. ಮಾಡ್ಯುಲಸ್ ಮೀನ್ಸ್ ಪಾಸಿಟಿವ್ ನಂಬರ್ಸ್ನ ಏನು ಮಾಡಿಕೊಡ್ತದೆ ಇರುತ್ತೆ, ನೆಗೆಟಿವ್ ಮಾಡಿಕೊಡ್ತದೆ. ನೆಗೆಟಿವ್ ನಂಬರ್ಸ್ನ ಪಾಸಿಟಿವ್ ಮಾಡಿಕೊಡ್ತದೆ. ಓಕೆ, so this is graph of the modulus function. So then its domain and ranges are, domain is, so see in the set of domain we will put all the values r and range is r-0. So domain of the modulus function is r and range is r-0 excluding 0. Right, graph is Synonym function graph. Okay, Synonym function.
So what is mean by Synonym function? Okay, so let us study first the function f from R to R, so defined by so f of x equal to the function f from R to R defined by f of x is equal to the, this is 1 if x is greater than 0, 0 if x is equal to the 0, minus 1 if x is less than 0 is called Synonym function. So is called Synonym function. So see here, a function f from R to R defined by f of x equal to if x greater than 0. x greater than 0 means 1 2 3 4 5 any value of x ಗೆ ಏನಿರ್ತದೆ ರೀ, f of x equal to 1 ಇರ್ತದೆ. x equal to 0 ಇದ್ದಾಗ 0 ಇರ್ತೈತಿ, ಇನ್ನು x ಲೆಸ್ ದೆನ್ 0 ಇದ್ದಾಗ 1 ಅಂದರೆ -1 -2 -4 ಎನಿ ವ್ಯಾಲ್ಯೂ ನೀವು x ಪ್ಲೇಸ್ನಾಗ ಪುಟ್ ಮಾಡಿದ್ರೆ ಏನಿರ್ತೈತೆ ಆ ವ್ಯಾಲ್ಯೂ ಔಟ್ಪುಟ್ ರಿಸಲ್ಟ್ -1 ಇರ್ತದೆ. ಸೊ ಅಂಥ ಫಂಕ್ಷನ್ಗೆ ಏನಂತೀವಿ ನಾವು ಸೈನಮ್ ಫಂಕ್ಷನ್ ಅಂತೀವಿ ನಾವು. ಓಕೆ, ಗ್ರಾಫ್ ನೋಡಿರ್ತಿರದ 0, okay, x axis, y axis, 1 I'll write above 1 2 1 2 minus 1 minus 2 minus 1 minus 2, right? So nodri, when this is the function is 1 when x is greater than 0, x is not equal to 0, x is greater than 0 ಅಂದರೆ ಇಲ್ಲಿ ಬಬಲ್ ಬರ್ತೈತಿ, ನಿಮಗೆ ಗ್ಯಾಪ್ ತೊಗೊಂಡು ಸ್ಟಾರ್ಟ್ ಮಾಡ್ಬೇಕು ನಾವು. x is greater than 0 ಇದ್ದಾಗ ಏನಿರ್ತೈತಿ, ಸೊ ಆಲ್ ದ ವ್ಯಾಲ್ಯೂಸ್ಗೆ 1, x equal to 1 ಸಬ್ಟ್ ಮಾಡಿದ್ರೆ 1 ಬರ್ತದೆ, x equal to 2 ಸಬ್ಟ್ ಮಾಡಿದ್ರು 2 ಬರ್ತದೆ, 3 ಮಾಡಿದ್ರು 3 ಬರ್ತದೆ. ಓಕೆ, x equal to 0 ಇದ್ದಾಗ 0 ಇರ್ತದೆ, ಇಟ್ ರಿಪ್ರೆಸೆಂಟ್ x ಆಕ್ಸೆಸ್. ಓಕೆ, ಇನ್ನು x ಲೆಸ್ ದೆನ್ 0 -1 ಸಬ್ಟ್ ಮಾಡಿದ್ರೆ -1 ಬರ್ತೈತಿ, -2 ಸಬ್ಟ್ ಮಾಡಿದ್ರೆ -1 ಬರ್ತೈತಿ. ಸೊ ನಾಟ್ ಈಕ್ವಲ್ ಟು ದಿ 0, ಇಲ್ಲಿ ಒಂದು ಬಬಲ್ಸ್ ತೊಗೊಂಡು ಗ್ರಾಫ್ ಸ್ಟಾರ್ಟ್ ಮಾಡಬೇಕು. ಸೊ ದಿಸ್ ಈಸ್ ಗ್ರಾಫ್ ಆಫ್ ದಿ ಮಾಡ್ಯುಲಸ್ ಫಂಕ್ಷನ್, ಸಾರಿ ಸೈನಮ್ ಫಂಕ್ಷನ್. ಸೊ ಏನು ರೀ, ಅಕಾರ್ಡಿಂಗ್ ಟು ದಿ ಡೆಫಿನಿಷನ್ x ಗ್ರೇಟರ್ ದೆನ್ 0 ಇದ್ದಾಗ 1 ಇರ್ತೈತಿ, x ಗ್ರೇಟರ್ ದೆನ್ 0 ಎನಿ ವ್ಯಾಲ್ಯೂ ಆಫ್ x ಗ್ರೇಟರ್ ದೆನ್ 0 ಇದ್ದಾಗ ಫಂಕ್ಷನ್ ಈಸ್ ಆನ್ ದ ಲೈನ್ y equal to 1. ಓಕೆ, ಸೊ x ಲೆಸ್ ದೆನ್ 0 ಇದ್ದಾಗ -1 ಇರ್ತೈತಿ, -1 ನಾಟ್ ಈಕ್ವಲ್ ಟು 0, ಇಲ್ಲಿ ಬಬಲ್ ಬರೋದು ಈ ಕಡೆ ಬರಿಬೇಕು ನೀವು ಗ್ರಾಫ್ನ. ಓಕೆ, ದಿಸ್ ಈಸ್ ಸೈನಮ್ ಫಂಕ್ಷನ್. ಇನ್ನು ಡೊಮೇನ್ ಆ್ಯಂಡ್ ರೇಂಜ್ ಇದ್ರು, ಡೊಮೇನ್ ಅಂದರೆ ಎಲ್ಲ ವ್ಯಾಲ್ಯೂ ಪುಟ್ ಮಾಡ್ತೀವಿ ನಾವು, 1 2 3 -1 ಎಲ್ಲ ವ್ಯಾಲ್ಯೂಸ್ ಪುಟ್ ಮಾಡ್ತೀವಿ, ದೇಟ್ಸ್ ವೈ ಇಟ್ಸ್ ಆರ್. ಇನ್ನು ರೇಂಜ್ ಔಟ್ಪುಟ್ ಏನದ ನಮ್ಮದು, ಔಟ್ಪುಟ್ಟ ಓನ್ಲಿ ಇಟ್ ಇನ್ಕ್ಲೂಡ್ಸ್ 3 ನಂಬರ್ಸ್ 1 0 -1, ಅದಕ್ಕೆ ರೇಂಜ್ ಏನಾಕೈತೆ ಅದ್ರದ್ದು -1 0 1. ಸೊ this is a Synonym function. Okay, next is one more very important graph is greatest integer function. This is also very important. Okay, keep in mind for 5 marks. Next is greatest integer function. Okay, greatest integer function. So this is equal to the ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ಗೆ ಇನ್ನೂ 2 ನೇಮ್ ಇದಾವ್ರಿ. ಒಂದು ಫ್ಲೋರ್ ಫಂಕ್ಷನ್ ಅಂತೂ ಕರೀತಾರೆ ಇದನ್ನು, ಫ್ಲೋರ್ ಫಂಕ್ಷನ್ ಆರ್ ಸ್ಟೆಪ್ ಫಂಕ್ಷನ್ ಅಂತೂ ಕರೀತಾರೆ, ಸ್ಟೆಪ್ ಫಂಕ್ಷನ್. ಸೊ ಬಿಕಾಸ್ ಗ್ರಾಫ್ ಆಫ್ ದಿಸ್ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಸ್ಟೆಪ್ಸ್ ಗತೆ ಇದ್ದಾರೆ. ಸೊ ಮೆಟ್ಲ್ ಇರ್ತಾವಲ್ಲ ಮನೆಯಾಗ, ಮೆಟ್ಲ್ ಗತೆ ಇದೆ, ದಟ್ಸ್ ವೈ ಅದಕ್ಕೆ ಏನಂತೀವ ಸ್ಟೆಪ್ ಫಂಕ್ಷನ್ ಅಂತೀವಿ, ಅವರ ಫ್ಲೋರ್ ಫಂಕ್ಷನ್ ಅಂತಲೂ ಕರಿತೀವಿ. ಓಕೆ, ಸೊ ಲೆಟ್ ಅಸ್ ಸಿ ದ ಡೆಫಿನಿಷನ್. ದ ಫಂಕ್ಷನ್ f from R to R defined by f of x equal to the greatest integer of x. ಹಿಂಗೆ ಬಾಕ್ಸ್ನಾಗ ಬರೆದ್ರೆ ಏನಿದೆ ಸಿಂಪಲ್, greatest integer of x. So where x belongs to R, greatest integer of x belongs to the R. So here we will assume that x is value, assume that value of the
greatest integer, this value of the greatest integer is less than or equal to x. So it is less than or equal to x such that the function is called as the greatest integer function. ಹೆಂಗೆ ನೋಡ್ರಿ ಇದು, ಸಪೋಸ್ x equal to 7.2 ಸಬ್ಸ್ಟಿಟ್ಯೂಟ್ ಮಾಡಿದ್ದೆ ಅಂದ್ರೆ ನಾನು ಗ್ರೇಟೆಸ್ಟ್ ಇಂಟಿಜರ್ ಆಫ್ 7.2 ಈಸ್ ಈಕ್ವಲ್ ಟು ಏನಿರ್ತೈತಿ 7. ಅಂದ್ರೆ ಈ ಫ್ರ್ಯಾಕ್ಷನ್ ಬರೆಯಂಗಿಲ್ಲ ನಾವು, ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ದಿ ಎಕ್ಸ್ ಏನು ಬರಿಬೇಕಾಕತಿ, ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಎಕ್ಸ್. ದಿಸ್ ಈಸ್ 7.2 ವ್ಯಾಲ್ಯೂ ಏನಾಕತಿ, ಗ್ರೇಟೆಸ್ಟ್ ಇಂಟಿಜರ್ ಆಫ್ 7.2 ವ್ಯಾಲ್ಯೂ ಈಸ್ 7. ಸೊ ದೇರ್ ಫೋರ್ ಸಪೋಸ್ ಅದೇ ವ್ಯಾಲ್ಯೂನ -7.2 ತೊಗೊಂಡಿದ್ವಿ ಅಂದ್ರೆ ಗ್ರೇಟೆಸ್ಟ್ ಇಂಟಿಜರ್ ಆಫ್ -7.2 ಈಸ್ -8. ಇವಾಗ ನೋಡ್ರಿ 1.5 ಇದ್ರ ಗ್ರೇಟೆಸ್ಟ್ ಇಂಟಿಜರ್ 2 ತೊಗೋತೀವಿ ನಾವು, ಗ್ರೇಟೆಸ್ಟ್ ಇಂಟಿಜರ್ ಆಫ್ 1.5 ನೆಕ್ಸ್ಟ್ ಇಂಟಿಜರ್, ಗ್ರೇಟೆಸ್ಟ್ ಇಂಟಿಜರ್ ಈಸ್ 2, ಅದಕ್ಕಂತ ಕನ್ಸಿಡರ್ ಮಾಡ್ತೀವಿ. ಸಪೋಸ್ 2.7 ಇತ್ತಂದ್ರೆ ಇದ್ರ ಗ್ರೇಟೆಸ್ಟ್ ಇಂಟಿಜರ್ 3, ಇದ್ರ ಗ್ರೇಟೆಸ್ಟ್ ಇಂಟಿಜರ್ ಏನಾಕೈತೆ ನಮ್ದು 3 ಆಗುತ್ತೆ. ಗ್ರೇಟೆಸ್ಟ್ ಇಂಟಿಜರ್ ಆಫ್ 2.7 ಈಸ್ 3, ಈ ರೀತಿ ಬರೀತೀವಿ. ಸೊ ದಿಸ್ ಈಸ್ ಅ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಆರ್ ಫ್ಲೋರ್ ಫಂಕ್ಷನ್ ಆರ್ ವಿ ವಿಲ್ ಕಾಲ್ ಇಟ್ ಆಸ್ ಅ ಸ್ಟೆಪ್ ಫಂಕ್ಷನ್ ಅಂತಲೂ ಕರಿತೀವಿ ನಾವು. ಓಕೆ, ಗ್ರಾಫ್ ನೋಡೋಣ ಇದರದ. ಸೊ ಸ್ಟೆಪ್ಸ್ ಗತೆ ಇರ್ತದೆ, ಯು ಕ್ಯಾನ್ ರಿಮೆಂಬರ್ ವೆರಿ ಈಸಿಲಿ. Zero, 1, 2, 3, 4. Y 1, 2, 3, 4, -1, -2, -3, -4. So -1, -2, -3, -4. This is x dash. Okay, so y dash, x dash. ಗ್ರಾಫ್ ನೋಡಿರ್ತೀರದ. ಹಂಗಿದ್ರೆ ಯಾವಾಗ ಏನೇನು ವ್ಯಾಲ್ಯೂ ಬರೀಬೇಕು, ಸೊ ಗ್ರೇಟೆಸ್ಟ್ ಇಂಟಿಜರ್ ಆಫ್ x ಈಕ್ವಲ್ ಟು ದಿ -1. ಸೊ ಯಾವಾಗ ಇರ್ತದೆ -1, ವೆನ್ x ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು -1 ಲೆಸ್ ದೆನ್ 0. ಓಕೆ, ಸೊ ಗ್ರೇಟೆಸ್ಟ್ ಇಂಟಿಜರ್ ಆಫ್ x ಈಸ್ ಈಕ್ವಲ್ ಟು ದಿ 0 ಯಾವಾಗ ಇರ್ತದೆ ಅಂದ್ರೆ ವೆನ್ x ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಲೆಸ್ ದ್ಯಾನ್ 1 ಇದ್ದಾಗ ಏನು ಬರಿಬೋದು, 0 ಬರಿಬೋದು. ಇನ್ನು ಗ್ರೇಟೆಸ್ಟ್ ಇಂಟಿಜರ್ ಆಫ್ 1, x ಈಸ್ 1 ಅಂದ್ರಾಗ ವೆನ್ ಇಟ್ ಈಸ್ ಗ್ರೇಟರ್ ಆರ್ ಈಕ್ವಲ್ ಟು 1 ಲೆಸ್ ದ್ಯಾನ್ 2, ಗ್ರೇಟೆಸ್ಟ್ ಇಂಟಿಜರ್ ಆಫ್ ದಿಸ್. ಓಕೆ, ನೋಡ್ರಿ ಇಲ್ಲಿ ಡಿನೋಟ್ ಮಾಡೋಣ. ಈಗ ನಾಟ್ ಈಕ್ವಲ್ ಟು 0, -1 ಇರ್ತೈತಿ ಬಟ್ ನಾಟ್ ಈಕ್ವಲ್ ಟು 0. ಯಾವಾಗ -1ದಿಂದ 0 ಇದ್ದಾಗ, -1ದಿಂದ 0 ಪೀರಿಯಡ್ ಇದು ಅವಾಗ ಏನಿರ್ತೈತಿ -1 ಇರ್ತದೆ ನಮ್ಮದು, ಬಟ್ ನಾಟ್ ಈಕ್ವಲ್ ಟು ದಿ 0. ಹಂಗಿದ್ರೆ ದಿಸ್ ಏರಿಯಾ ಇಲ್ಲಿ ತೊಗೋಬೇಕಾಗಿದ್ದು ಬಬಲ್ ನಾವು, ಯಾಕಂದರೆ ನಾಟ್ ಈಕ್ವಲ್ ಟು 0. ಇನ್ನು 0 ಯಾವಾಗಿರ್ತದೆ, ನಾಟ್ ಈಕ್ವಲ್ ಟು 1, 0 ಇರ್ತದೆ ಬಟ್ ನಾಟ್ ಈಕ್ವಲ್ ಟು 1. ಇಲ್ಲಿಂದ ಸ್ಟಾರ್ಟ್ ಮಾಡ್ಬೇಕಾ, ನಾಟ್ ಈಕ್ವಲ್ ಟು 1 ಅಂದಾಗ ಬಬಲ್, ನಾಟ್ ಈಕ್ವಲ್ ಟು 1 ಅಂದಾಗ ಬಬಲ್. ನೆಕ್ಸ್ಟ್ 1 ಇರ್ತೈತಿ ಬಟ್ 2 ಇರೋಂಗಿಲ್ಲ ಅಂದ್ರೆ ಇಲ್ಲಿಂದ ಸ್ಟಾರ್ಟ್ ಮಾಡಿರಿ. ಸೊ ದಿಸ್ ಬಬಲ್. ನೆಕ್ಸ್ಟ್ ಹಂಗೆ ಸಿಮಿಲರ್ಲಿ ಇಲ್ಲಿ ಹಿಂಗೆ ತೊಗೊಂಡ ಬಬಲ್, ಇಲ್ಲಿ ಬಂದ್ರೆ ದಿಸ್ ಈಸ್ ಬಬಲ್. ಓಕೆ, it looks like a steps, therefore we will call it as a step function or the call as a floor function. So this is the graph of the greatest integer function and its domain and range is on. Domain is set of real numbers, range is, so ನೋಡ್ರಿ 1.5 ಸಬ್ಸ್ಟಿಟ್ಯೂಟ್ ಮಾಡಿರಿ, 7.2, 2.7 ಎನಿ ವ್ಯಾಲ್ಯೂಸ್ ಫ್ರ್ಯಾಕ್ಷನ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೂ ನಮಗೊಂದು ಫಿಗರ್, ರೌಂಡ್ ಫಿಗರ್ ಬರ್ತದೆ, ಇಂಟಿಜರ್ ಬರ್ತದೆ. ದೇರ್ ಫೋರ್ ಇದರದ್ದು ರೇಂಜ್ ಏನಾಗಿರ್ತೈತಿ, ಜಡ್. ಯು ಕ್ಯಾನ್ ಈಸಿಲಿ ರಿಮೆಂಬರ್ ಬೈ ದ ನೇಮ್ ಸ್ಟೆಪ್ ಫಂಕ್ಷನ್. ಗ್ರಾಫ್ ಈಸ್ ಲೈಕ್ ದಿಸ್, ಡೊಮೇನ್ is set of real numbers, range is integers, greatest integer function range is integers only. Okay, so this is about the greatest integer functions. Okay, in the next class I will explain you algebra of the functions, that is addition of function, subtraction, multiplication and division of the two or more functions.